ಕಳೆದುಕೊಂಡು ಮರೆಯಲಾಗುತ್ತಿಲ್ಲ ನಿನ್ನ ಅಮ್ಮ, ಮರೆಯಲಾಗುತ್ತಿಲ್ಲ ನಿನ್ನ. ವರ್ಷವಾಯಿತು ನಿನ್ನ ಕಳೆದುಕೊಂಡು ಮರೆಯಲಾಗುತ್ತಿಲ್ಲ ನಿಮ್ಮ ಅಮ್ಮ, ಮರೆಯಲಾಗುತ್ತಿಲ್ಲ ಅಮ್ಮ. ರಾಮಹಳ್ಳಿಯ ಸೋಮಣ್ಣನ ಮನೆಯ ಬಂಗಾರ ನೀನು ತಾನೇ. ರಾಮಹಳ್ಳಿಯ ಸೋಮಣ್ಣನ ಮನೆಯ ಬಂಗಾರ ನೀನು ತಾನೇ. ಹೆಸರಿಗೆ ತಕ್ಕಂತೆ ಚಿನ್ನ ಕಾಣವ್ವ ಸುವರ್ಣವ್ವ ನಿನ್ನ ಗುಣ. ಹೆಸರಿಗೆ ತಕ್ಕಂತೆ ಚಿನ್ನ ಕಾಣವ್ವ ಸುವರ್ಣವ್ವ ನಿನ್ನ ಗುಣ. ಅವ್ವ ಸುವರ್ಣವ್ವ ನಿನ್ನ ಗುಣ. ವರ್ಷವಾಯಿತವ್ವ ನಿನ್ನ ಕಳೆದುಕೊಂಡು ಮರೆಯಲಾಗುತ್ತಿಲ್ಲ ಅಮ್ಮ, ನಿನ್ನ ಮರೆಯಲಾಗುತ್ತಿಲ್ಲ ಅಮ್ಮ. ಸಾವಿತ್ರಮ್ಮ ಪುಟ್ಟಪ್ಪನ ಮುದ್ದಿನಂತ ಸೊಸೆ ನೀನು. ಸಾವಿತ್ರಮ್ಮ ಪುಟ್ಟಪ್ಪನ ಮುದ್ದಿನಂತ ಸೊಸೆ ನೀನು. ಬಂದು ಬಳಗಕ್ಕೆಲ್ಲ ನಿನ್ನ ಕಂಡರೆ ಎಂತ ಪ್ರೀತಿಯವ್ವ ಸುವರ್ಣವ್ವ. ಬಂದು ಬಳಗಕ್ಕೆಲ್ಲ ನಿನ್ನ ಕಂಡರೆ ಎಂತ ಪ್ರೀತಿಯವ್ವ ಸುವರ್ಣವ್ವ. ಎಂತ ಪ್ರೀತಿಯವ್ವ ಸುವರ್ಣವ್ವ. ವರ್ಷವಾಯಿತವ್ವ ವರ್ಷವಾಯಿತವ್ವ ನಿನ್ನ ಕಳೆದುಕೊಂಡು ಮರೆಯಲಾಗುತ್ತಿಲ್ಲ ಅಮ್ಮ, ನಿನ್ನ ಮರೆಯಲಾಗುತ್ತಿಲ್ಲ ಸುವರ್ಣಮ್ಮ. ನಿನ್ನ ತಾಯಿ ಚೌಡಮ್ಮನವರು ಕಣ್ಣೀರ ಇಡುತ್ತಾರಲ್ಲೇ. ಮುದ್ದಂತ ಮಗಳ ಕಳಕೊಂಡು ಚೌಡವ್ವ ದುಃಖ ಮಾಡವರಲ್ಲವ್ವ. ಹೊಸಕೋಟೆಯ ವೆಂಕಟರಮಣಪ್ಪನ ಮನೆಯ ಮಾಣಿಕ್ಯ ನೀನು. ಹೊಸಕೋಟೆಯ ವೆಂಕಟರಮಣಪ್ಪನ ಮನೆಯ ಮಾಣಿಕ್ಯ ನೀನು. ಮನೆಯ ಮಾಣಿಕ್ಯ ನೀನು. ವರ್ಷವಾಯಿತವ್ವ ನಿನ್ನ
ಕಳೆದುಕೊಂಡು ಮರೆಯಲಾಗುತ್ತಿಲ್ಲ ಅಮ್ಮ, ನಿನ್ನ ಮರೆಯಲಾಗುತ್ತಿಲ್ಲ ಸುವರ್ಣಮ್ಮ. ಚೇತನ ರಾಕೇಶನು ಅವ್ವನ ಕಳಕೊಂಡ ತಪ್ಪಲಿಯವ್ವ, ಏನ ಕೊಟ್ಟರೇನೋ ಶಿವನೇ ಎತ್ತೋಳ ಕಿತ್ತುಕೊಂಡೆ, ಏನ ಕೊಟ್ಟರೇನೋ ಶಿವನೇ ಎತ್ತೋಳ ಕರೆದುಕೊಂಡೆ. ವರ್ಷವಾಯಿತವ್ವ ನಿನ್ನ ಕಳೆದುಕೊಂಡು ಮರೆಯಲಾಗುತ್ತಿಲ್ಲ ಅಮ್ಮ, ಅಮ್ಮ ಮರೆಯಲಾಗುತ್ತಿಲ್ಲ ನಿನ್ನ. ಶಿವನೇ ಒಂದು ವರವ ಕೊಟ್ಟು ಬಿಡು ಅಮ್ಮನಿಗೆ ಮರು ಜನ್ಮವ, ಬೇಡುವೆನು ಚೌಡಮ್ಮ ಒಂದು ವರವ ಕೊಟ್ಟು ಬಿಡು ಅಮ್ಮನಿಗೆ ಮರು ಜನ್ಮವ. ಪುಟ್ಟಪ್ಪನ ವಂಶದಲ್ಲಿ ವರ್ಷವಾಯಿತವ್ವ ನಿನ್ನ ಕಳೆದುಕೊಂಡು ಮರೆಯಲಾಗುತ್ತಿಲ್ಲ ನಿನ್ನ, ಅಮ್ಮ ಮರೆಯಲಾಗುತ್ತಿಲ್ಲ ನಿನ್ನ. ರಾಮಹಳ್ಳಿಯ ಸುವರ್ಣವ್ವ ನಿನ್ನ ಎಷ್ಟೆಂದು ಕೊಂಡಾಡಲಿ, ಎಷ್ಟೆಂದು ನಾನುಗಳಲ್ಲಿ. ಕೊರತೆ ಅಂದ್ರೆ ಯಾವುದು ಗೊತ್ತಾ? ಹಣದ್ದಲ್ಲ, ಅನ್ನದ್ದಲ್ಲ. ನಮ್ಮನ್ನು ಸಾಕಿದವ್ರನ್ನ ನಾವು ಸಾಕೋಕ್ ಆಗ್ತಿಲ್ವಲ್ಲ, ಅದು ಕೊರತೆ. ಎಲ್ರಿಗೂ ಆಸೆ ಇರುತ್ತೆ ನಮ್ಮ ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ, ಕೊನೆಗಾಲದಲ್ಲಿ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದೇ ಬಹಳ ಜನರ ಆಸೆ. ಆದ್ರೆ ಆಸೆಯನ್ನು ಮೊಟಕುಗೊಳಿಸಿ ಸೋಮಣ್ಣನವರ ಮನೆಯ ಮಾಣಿಕ್ಯ ಅಮ್ಮ ಸುವರ್ಣಮ್ಮನನ್ನ ಭಗವಂತ ಬಹಳ ಬೇಗ ತನ್ನ ಕಡೆಗೆ ಸೆಳೆಕೊಂಡು ಬಿಟ್ಟ. ಏನ್ ಮಾಡೋದು? ಅದು ವಿಧಿ ನಿಯಮ, ಅದು ಯಾರು ಮೀರ್ಲಿಕ್ಕೆ ಆಗೋದಿಲ್ಲ. ವಿಧಿ ನಿಯಮವನ್ನು ಮೀರಲಾರಿಂದಹುದು ಒದಗೆ ಸುಖ ದುಃಖ ಬಗೆ ವಿಧಿಯ ಆಟ ಜಗದಿ. ಏನೆಲ್ಲ ತಪ್ಪಿಸ್ಕೋಬಹುದು ನಾವೆಲ್ಲ, ಆದ್ರೆ ಸಾವು ತಪ್ಪಿಸ್ಕೊಳಕ್ ಆಗೋದಿಲ್ಲ. ನೋಡಿ, ಬೆಳಗ್ಗೆ ಬಾಗಲಕೋಟೆನಲ್ಲಿ ಮದುವೆ ಮನೆಯಲ್ಲಿ ತಾಳಿ ಕಟ್ಟದ 15 ನಿಮಿಷಕ್ಕೆ ವರನ ಸಾವು, 15 ನಿಮಿಷಕ್ಕೆ, ಹೆಚ್ಚಿಗೆ ಇಲ್ಲ. ಮಾಂಗಲ್ಯ ಧಾರಣೆ ಆಗ 15 ನಿಮಿಷಕ್ಕೆ ಆ ಹುಡುಗ ಸತ್ತ ಅಂದ್ರೆ ಎಷ್ಟು ದುಃಖ ಇರಬೇಕು ಅವರಿಗೆ. 1 ವರ್ಷದಲ್ಲಿ ಕಳ್ಕೊಂಡು ಸುವರ್ಣಮ್ಮನಿಗೋಸ್ಕರ ಪಾಪ ನೀವೆಲ್ಲ ಕಣ್ಣೀರು ಹಾಕ್ತಾ ಇದ್ದೀರಿ.